ಯಾವತ್ತೇ ಆಗಲಿ ಮೇಡಮ್ ಪಿಗ್ ಫಾರಮ್ ಮಾಡುವಾಗ ಈಗ ಬಯೋಸೆಕ್ಯೂರಿಟಿ ಆದಮೇಲೆ ಎಲ್ಲಿ ಮಾಡಬೇಕು, ಊರಿಂದ ಒಂದು ಸ್ವಲ್ಪ ದೂರ ಮಾಡಬೇಕು ಫಾರಮ್ಮು. ಆ ದೂರ ಮಾಡೋದಕ್ಕೆ ಫಸ್ಟ್ ಆಫ್ ಆಲು ನಾವು ಹಂದಿ ಫಾರಮ್ ಮಾಡಬೇಕಂತ ಹೇಳಿದ್ರೆ ಎಲ್ಲವೂ ಸುತ್ತಬೇಕು ಫಾರಮ್ಸು. ಸ್ವಲ್ಪ ಈಗ ನಿಮ್ಮ ಥರ ಯೂಟ್ಯೂಬರ್ಸ್ ಆಗ್ಬೋದು, ನೋಡಬೇಕು ವೀಡಿಯೋಸು, ಮತ್ತು ಟ್ರೈನಿಂಗ್ಸ್ ಹೋಗಬೇಕು. ಈ ಟ್ರೈನಿಂಗ್ ಎಲ್ಲ ಆದಮೇಲೆ ಫಾರಮ್ಮು ಯಾವ ಥರ ಮಾಡಬೇಕು, ಹೈಜಿನಿಕ್ ಆಗಿ ಮಾಡಬೇಕಾ, ಲೋ ಲೆವೆಲಲ್ಲಿ ಮಾಡಬೇಕಾ, ಹಂದಿ 50 ಸಾಕ್ತೀಯಾ 100 ಸಾಕ್ತೀಯಾ ಅನ್ನೋದನ್ನು ಗಮನ ಇಟ್ಕೋಬೇಕು. ಅದಾದಮೇಲೆ ಮತ್ತೆ ಇಟ್ಕೊಂಡ್ಬಿಟ್ಟು ಹಂದಿಯಲ್ಲಿ 3 ರಿಂದ 4 ತಳಿ ಇದೆ. ಓಕೆ. ಫಸ್ಟ್ ಆಫ್ ಆಲು ನಮ್ಮ ಕರ್ನಾಟಕದಲ್ಲಿ ನಮ್ಮ ವೆದರ್ಗೆ ಆರ್ಕ್ಷೇರು, ಲ್ಯಾಂಡ್ರೀಸು, ಡುರಾಕ್ ಅಂತಿದೆ. ಓಕೆ. ಸೊ ಈ 3 ತಳಿ ತುಂಬ ಉತ್ತಮವಾದ ತಳಿ ಇದೆ. ಆರ್ಕ್ಷೇರ್ ಬಂದುಬಿಟ್ಟು ನಮಗೆ ಹೈಜಿನಿಕ್ ಆಗಿ ಮೇಂಟೈನ್ ಮಾಡಿದ್ರೆ 16, 18, 20 ಮರಿ ಬರುತ್ತೆ ಮೇಡಮ್. ಓಕೆ. ಡುರಾಕ್ ಬಂದುಬಿಟ್ಟು 12 ಮರಿ ಬರುತ್ತೆ. ಲ್ಯಾಂಡ್ರೀಸು ಅಗೇನ್ 14 ರಿಂದ 15 ಮರಿ ಬರುತ್ತೆ ಮೇಡಮ್. ಆವ್ರೇಜಾಗಿ ನಾವು ಇಟ್ಕೊಂಡ್ರು ಕೂಡ 10 ಮರಿ ಆದರೆ ಸಾಕು ಮೇಡಮ್ ನಮಗೆ. ಓಕೆ. ಈಗ ಏನೋ ಒಂದು ಲೂಸ್ ಮೋಷನ್ ಆಯಿತು ಮತ್ತು ಕೆಳಗಡೆ ಹಾಕ್ಕೊಂತ ಇದಾಗಿತ್ತು. ಇಲ್ಲಿ ನೋಡಿ ಮೇಡಮ್, ಇಲ್ಲಿ ಬಂದುಬಿಟ್ಟು ಇಲ್ಲಿದೆಯಲ್ಲ ಇದು ಫಸ್ಟ್ ಸೂಲು ಮೇಡಮ್ ನಮ್ಮದು ಹಂದಿ. ಈ ಹಂದಿ ಫಸ್ಟ್ ಸೂಲು 7 ಮರಿ ಹಾಕಿದೆ ಮೇಡಮ್. 7 ಮರಿ ಹಾಕಿದೆ. ಫಸ್ಟ್ ಸೂಲು 7, 8, 10 ಬರುತ್ತೆ. ಒಂದೊಂದು 12 ಹಾಕಿರೋದು ಇದೆ ಮೇಡಮ್. ಗೇಜ್ ಹಾಕೋದು ಏನೋ ಉದ್ದೇಶ ಅಂತ ಹೇಳಿದ್ರೆ ನಮಗೆ ನೋಡಿ ಮೇಡಮ್, ಮರಿ ತಾಯಿಯ ಮಲಗಿದಾಗ ಡಿಸ್ಟರ್ಬೆನ್ಸ್ ಆಗಲ್ಲ, ಕೆಳಗಡೆ ಸಿಕ್ಕಿ ಸಾಯಲ್ಲ. ಬಾಸ್ ವಾಲಾ, ಬಿ ದ ಬಾಸ್.